ನಮಸ್ಕಾರ ಸ್ನೇಹಿತರೆ. ಮೈಕೆಲ್ ಜಾಕ್ಸನ್ ಪಾಪ್ ಸೆನ್ಸೇಷನ್, ವಿಶ್ವ ಕಂಡ ಗ್ರೇಟ್ ಕಲಾವಿದ. ಇವರ ಡ್ಯಾನ್ಸ್, ಇವರ ವಾಯ್ಸ್, ಅವರ ಬಾಡಿಯ ಮ್ಯೂಸಿಕ್ಗೆ ತೇಲ್ತಾ ಇದ್ದ ರೀತಿಯ ಫ್ಲೋ ದಶಕಗಳ ಕಾಲ ಜಗತ್ತನ್ನು ಹುಚ್ಚೆಬ್ಬಿಸ್ತು. ಇವತ್ತಿಗೂ ಕೂಡ ಹುಚ್ಚೆಬ್ಬಿಸ್ತಾನೆ ಇದೆ. ಬೀಟ್ಸ್ ಬಂದ ತಕ್ಷಣ ಜನರಿಗೆ ಕೈಕಾಲ ಅಲ್ಲಾಡೋಕೆ ಶುರುವಾಗುತ್ತೆ. ಇವಾಗ ಮೈಕೆಲ್ ಅನ್ನೋ ಹೆಸರಲ್ಲಿ ಇವರ ಬಯೋಪಿಕ್ ರಿಲೀಸ್ ಆಗಿದೆ. ಕೆಲವೇ ದಿನಗಳಲ್ಲಿ ವರ್ಲ್ಡ್ ವೈಡ್ $220 ಮಿಲಿಯನ್ ದಾಟಿ ಮುಂದಕ್ಕೆ ನುಗ್ತಾ ಇದೆ. 2080 ಕೋಟಿ ರೂಪಾಯಿ ಆಲ್ರೆಡಿ ದಾಟ್ ಹೋಗಿದೆ. ರಿಲೀಸ್ ಆಗಿ ಗಂಟೆಗಳಲ್ಲೇ ಅಂತ ಅನ್ಕೊಳ್ಳಿ ನೀವು. ಜಗತ್ತಿನಾದ್ಯಂತ, ಭಾರತದಲ್ಲೂ ಕೂಡ ಹೌಸ್ಫುಲ್ ಓಡ್ತಾ ಇದೆ. ನಾನು ಕೂಡ ಹೋಗಿ ಆ ಸಿನಿಮಾ ನೋಡ್ಕೊಂಡ್ ಬಂದೆ. ನಮ್ಮ ಜನರೇಷನ್ಗೆ, ಇವಾಗಿನ ಜೆನ್ಸಿಗಳಿಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಮಿಲೆನಿಯಲ್ಸ್ಗೆ ಮೈಕೆಲ್ ಜಾಕ್ಸನ್ ಅಂದ್ರೆ ಒಂಥರ ಎಮೋಷನ್. ಸ್ನೇಹಿತರೆ, ಮೈಕೆಲ್ ಜಾಕ್ಸನ್ ಕೇವಲ ಒಬ್ಬ ಆರ್ಟಿಸ್ಟ್. ಅವರು ಹಾಡ್ತಾರೆ, ಮ್ಯೂಸಿಕ್ ಅಷ್ಟು ಮಾತ್ರ ಅಲ್ಲ, ಅವರೊಂದು ಪರ್ಸನಾಲಿಟಿ, ಅವರೊಂದು ಕ್ಯಾರೆಕ್ಟರ್. ಒಬ್ಬ ಸಾಮಾನ್ಯ ಬಡ ಹುಡುಗ, ಸಾಫ್ಟ್ ಸ್ಪೋಕನ್, ಮೃದುವಾಗಿ ಮಾತಾಡ್ತಿದ್ದ ಒಬ್ಬ ಬಡ ಕಪ್ಪು ವರ್ಣೀಯ ಹುಡುಗ. ಅಮೆರಿಕದಲ್ಲಿ ಬಣ್ಣ ತುಂಬಾ ದೊಡ್ಡ ಫ್ಯಾಕ್ಟರ್ ಅಲ್ವಾ, ಚರ್ಮದ ಬಣ್ಣ. ಇಮ್ಯಾಜಿನ್ ಮಾಡಿ, ಇಡೀ ಅಮೆರಿಕದಲ್ಲಿ ಜನಾಂಗೀಯ ಹಿನ್ನೆಲೆಗಳನ್ನೆಲ್ಲ ಮೀರಿ ಪ್ರತಿಯೊಬ್ಬರು ಹುಚ್ಚೆದ್ದು ಕುಣಿಯೋ ಹಾಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಜಗತ್ತನ್ನೇ ಆವರಿಸ್ತಾರೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಮೈಕೆಲ್ ಜಾಕ್ಸನ್ನ ಕರೆಸಲೇಬೇಕು ಅಂತ ಹಠ ಹಿಡಿದು ಕೂತ್ಕೊಂಡು ಮುಂಬೈ ಕರೆಸಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ತಮ್ಮ ಮನೆಯಲ್ಲಿ ಮುಂದೆ ಎಲ್ಲರಿಗೂ ಕಾಣಿಸೋತಾರೆ. ಅದೇ ಫೋಟೋವನ್ನ ಫ್ರೇಮ್ ಹಾಕಿ ಹಾಕ್ಸ್ಕೋತಾರೆ ಅಂತ ಹೇಳಿದ್ರೆ, ದಿನ ನೋಡ್ತಾರೆ ಅಂತ ಹೇಳಿದ್ರೆ ಹೆಮ್ಮೆಯಿಂದ. ಬಾಳಾ ಠಾಕ್ರೆ ಬರೀ ಬಾಳಾ ಠಾಕ್ರೆ ಅಂತಲ್ಲ, ಒಂದಿಡೀ ಜನರೇಷನ್ ಅನ್ನ ಆವರಿಸಿದ್ದ ಒಬ್ಬ ಅದ್ಭುತ ಕಲಾವಿದ ಮೈಕೆಲ್ ಜಾಕ್ಸನ್. ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಮೈಕೆಲ್ ಜಾಕ್ಸನ್ನೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಅನಿಸ್ಬೇಕು, ಹಾಗೆ ತೋರಿಸಿದ್ದಾರೆ. ಅವರ ಅಣ್ಣನ ಮಗನೇ ಆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸೇಮ್ ಮೈಕೆಲ್ ತರ ಇದ್ದಾರೆ. ಆದ್ರೆ ಸಿನಿಮಾದಲ್ಲಿರೋದು ಬರೀ ಅರ್ಧ ಜೀವನ ಸ್ಟೋರಿ ಮಾತ್ರ, ಫಸ್ಟ್ ಹಾಫ್ ಮಾತ್ರ. ಮೈಕೆಲ್ ಜಾಕ್ಸನ್ ದೊಡ್ಡ ಸ್ಟಾರ್ ಆದ್ಮೇಲೆ ಅವರ ಸಾವಿನ ತನಕ ನಡೆದ ಘಟನೆಗಳಿದಾವಲ್ಲ, ಅದು ಫಸ್ಟ್ ಹಾಫ್ ಸಿನಿಮಾಗಿಂತಲೂ ಭಯಾನಕ ಮತ್ತು ರೋಚಕ ಮತ್ತು ಥ್ರಿಲ್ಲಿಂಗ್ ಮತ್ತು ಪೇನ್ಫುಲ್. ಅದರಲ್ಲೂ ಕೂಡ ಮೈಕೆಲ್ ಜಾಕ್ಸನ್ರ ಸಾವಿದೆಯಲ್ಲ, ಅದು ಸಿಕ್ಕಾಪಟ್ಟೆ ನಿಗೂಢ. ಹಾಗಿದ್ರೆ ಜಗತ್ತನ್ನೇ ಕುಣಿಸಿದ ಆ ಡ್ಯಾನ್ಸ್ ಮಾಂತ್ರಿಕನ ಕೊನೆ ದಿನಗಳು ಹೇಗಿದ್ವು? 2009 ಜೂನ್ನಲ್ಲಿ ಬಂದ ಆ ಕರಾಳ ದಿನ ನಿಜಕ್ಕೂ ಏನಾಯ್ತು? ಸ್ಟಾರ್ ಆದ್ಮೇಲೂ ಮೈಕೆಲ್ ಜಾಕ್ಸನ್ ಅನುಭವಿಸಿದ ನೋವುಗಳೇನು? ತಮ್ಮ ಸ್ವಂತ ದೇಹದ ಮೇಲೆ ಒಂದಿಷ್ಟು ಪ್ರಯೋಗಗಳನ್ನ ಮಾಡಿಕೊಂಡ್ರ ಅವರು, ಅದೇ ಅವರಿಗೆ ಮಾರಕವಾಗಿ ಪರಿಣಮಿಸ್ತಾ. ಝೀರೋದಿಂದ ಬಿಲಿಯನ್ $multi-billion ಸಾಮ್ರಾಜ್ಯ ಕಟ್ಟಿದ್ರು ಕೂಡ ಕಡೆ ದಿನಗಳಲ್ಲಿ ಅವರು ಒದ್ದಾಡಿದ್ಯಾಕೆ? ನಿದ್ದೆ ಮಾಡೋಕ್ಕೂ ಕಷ್ಟಪಟ್ಟಿದ್ಯಾಕೆ? ಮೇಜರ್ ಸರ್ಜರಿಗಳಾಗೋ ಟೈಮ್ನಲ್ಲಿ ಮಾತ್ರ ಅನಸ್ತೇಷಿಯಾ ಕೊಟ್ಟು ಮಲಗಿಸ್ತಾರಲ್ವಾ ಪೇಷಂಟ್ನ. ಪ್ರತಿದಿನ ನಾಳೆ ಪರ್ಫಾರ್ಮ್ ಮಾಡಬೇಕು ಅಂದರೆ, ನಿದ್ದೆ ಮಾಡಬೇಕು ಅಂದರೆ ಅನಸ್ತೇಷಿಯಾ ತಗೊಂಡು ನಾಕ್ ಆಫ್ ಮಾಡಿಕೊಂಡು ಡೆಡ್ ಥರ ಮಲಗಿ ಮತ್ತೆ ಹುಟ್ಟಿ ಬಂದಂಗೆ ಎದ್ದು ಬರ್ತಾ ಇದ್ರು ಅವ್ರು ರಾತ್ರಿ. ಮೈಕೆಲ್ ಜಾಕ್ಸನ್ ಅಂತ ಸಿಚುವೇಶನ್ ಅವ್ರಿಗೆ ಯಾಕೆ ಬಂತು ಚಿಕ್ಕ ವಯಸ್ಸಲ್ಲೇ? ಬನ್ನಿ, ಮೈಕೆಲ್ ಜಾಕ್ಸನ್ರ ಜೀವನದ ರಿಯಲ್ ಸಂಗತಿಯನ್ನ, ಮೂವಿಯಲ್ಲಿ ತೋರಿಸದ ಭಾಗವನ್ನ ನಾವು ನೋಡ್ತಾ ಹೋಗೋಣ ಈ ವರದಿಯಲ್ಲಿ. ಮ್ಯೂಸಿಕ್ ಜಗತ್ತನ್ನೇ ಆಳಿದ ಮೂನ್ ವಾಕ್ ಮಾಂತ್ರಿಕ. ಮೊದಲಿಗೆ ಸ್ನೇಹಿತರೆ, ಮೈಕೆಲ್ ಜಾಕ್ಸನ್ ಜೀವನದ ಫಸ್ಟ್ ಹಾಫ್ ಕೂಡ ಕ್ವಿಕ್ ಆಗಿ ಹೇಳ್ಬಿಟ್ಟು ಆಮೇಲೆ ಸೆಕೆಂಡ್ ಹಾಫ್ಗೆ ನಾವು ಹೋಗ್ತೇವೆ, ಕನೆಕ್ಟ್ ಆಗಬೇಕಲ್ಲ ಅದು. ಮೈಕೆಲ್ ಬಯೋಪಿಕ್ನಲ್ಲಿ ಜಾಕ್ಸನ್ ಲೈಫ್ನ ಫಸ್ಟ್ ಹಾಫ್ ಅಂದರೆ ಅವರು ಝೀರೋದಿಂದ ಹೀರೋ ಆದ ಸ್ಟೋರಿಯನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಯಾರಾದರೂ ಕೂಡ ಮೈಕೆಲ್ ಜಾಕ್ಸನ್ ಫ್ಯಾನ್ಸ್ ಇದ್ರೆ ಮಿಸ್ ಇಲ್ಲದೆ ಹೋಗಿ ನೋಡಿ ಸಿನಿಮಾವನ್ನು. ಇಡೀ ಮೂವಿ ನಿಮ್ಮನ್ನು ಅಲುಗಾಡಿಸಿಬಿಡುತ್ತೆ. ಮೈಕೆಲ್ ಜಾಕ್ಸನ್ ಹುಟ್ಟಿದ್ದು ಅಮೆರಿಕದ ಇಂಡಿಯಾನಾ ರಾಜ್ಯದ ಗ್ಯಾರಿ ಅನ್ನೋ ಜಾಗದಲ್ಲಿ. ತಂದೆ ಜೋಸೆಫ್ ವಾಲ್ಟರ್ ಅಲಿಯಾಸ್ ಜೋ ಜಾಕ್ಸನ್, ತಾಯಿ ಕ್ಯಾಥರಿನ್ ಎಸ್ತರ್ ಜಾಕ್ಸನ್. ಇಲ್ಲಿ ಅಪ್ಪ ಜೋಸೆಫ್ ಜಾಕ್ಸನ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಅಪ್ಪನ ಪೆಟ್ಟು ಬೈಗುಳ ತಿನ್ಕೊಂಡೆ ಮೈಕೆಲ್ ಮತ್ತವರ ಅಣ್ಣ ತಮ್ಮಂದಿರು ಸೇರಿ 1964ರಲ್ಲಿ ಜಾಕ್ಸನ್ 5 ಅನ್ನೋ ಮ್ಯೂಸಿಕ್ ಬ್ಯಾಂಡ್ ಶುರು ಮಾಡಿದ್ರು. ಪುಟ್ಟ ಹುಡುಗ ಆಗ ಮೈಕೆಲ್ ಜಾಕ್ಸನ್. ಅವ್ರ ವಯಸ್ಸು ಜಸ್ಟ್ 5 ವರ್ಷ. ಬ್ಯಾಂಡಲ್ಲಿ ಅವರು ಪರ್ಫಾರ್ಮ್ ಮಾಡೋಕೆ ಶುರು ಮಾಡಿದಾಗ ಮುಂದೆ ನಿಂತ್ಕೊಂಡು ಬ್ಯಾಂಡ್ನಲ್ಲಿದ್ದಾಗಲೇ ಐ ವಾಂಟ್ ಟು ಬ್ಯಾಕ್, ABC ಅನ್ನೋ ಅವರ ಹಾಡುಗಳು ತುಂಬ ಹಿಟ್ ಆದವು. ಚಿಕ್ಕ ವಯಸ್ಸಲ್ಲೇ ಮೈಕೆಲ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಆಮೇಲೆ ಅಪ್ಪಂದೇ ಬ್ಯಾಂಡ್ನಿಂದ, ಫ್ಯಾಮಿಲಿ ಬ್ಯಾಂಡ್ನಿಂದ ಹೊರಬಂದು ಇಂಡಿಪೆಂಡೆಂಟ್ ಆಗಿ ನಾನು ವರ್ಕ್ ಮಾಡಬೇಕು ಅಂತೇಳಿ ಸೋಲೋ ಆರ್ಟಿಸ್ಟ್ ಆಗಿ ಕಣಕ್ಕಿಳಿದಿದ್ದು ಇತಿಹಾಸ ಸೃಷ್ಟಿ ಮಾಡ್ತು. 1979ನಲ್ಲಿ ಬಂದ ಆಫ್ ದಿ ವಾಲ್ ಆಲ್ಬಮ್ ದೊಡ್ಡ ಹಿಟ್ ಆಯಿತು. 1982ನಲ್ಲಿ ರಿಲೀಸ್ ಆದ ಥ್ರಿಲ್ಲರ್ ಇವತ್ತಿಗೂ ಮ್ಯೂಸಿಕ್ ಇಂಡಸ್ಟ್ರಿಯ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ನಿಂತ್ಕೊಂಡಿದೆ. ಜಗತ್ತಲ್ಲಿ ಅತಿ ಹೆಚ್ಚು ಸೇಲ್ ಆದ ಆಲ್ಬಮ್ ಅನ್ನೋ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಬಿಲ್ಲಿ ಜೀನ್ ಹಾಡಿಗೆ ಅವರು ಮಾಡಿದ ಐಕಾನಿಕ್ ಮೂನ್ ವಾಕ್ ಡ್ಯಾನ್ಸ್ ಜಗತ್ತನ್ನ ಹುಚ್ಚೆ
ಎಬ್ಬಿಸ್ತು. ಹೀಗೆ ಒಂದೊಂದೇ ಮೆಟ್ಟಿಲೇರಿ ಕಿಂಗ್ ಆಫ್ ಪಾಪ್ ಪಟ್ಟಕ್ಕೇರಿದ ಜರ್ನಿಯನ್ನ ಸಿನಿಮಾದಲ್ಲಿ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆದರೆ ಈ ಸಿನಿಮಾ ಬಗ್ಗೆ ಒಂದಷ್ಟು ದೊಡ್ಡ ವಿರೋಧ ಕೂಡ ಇದೆ. ಯಾಕಂದರೆ ಇದು ಜಾಕ್ಸನ್ ಫ್ಯಾಮಿಲಿನೇ ಸೇರಿ ಮಾಡಿರೋ ಸಿನಿಮಾ. ಹೀಗಾಗಿ ಇದರಲ್ಲಿ ಬರೀ ಪಾಸಿಟಿವ್ ಮಾತ್ರ ಹೈಲೈಟ್ ಮಾಡಿದ್ದಾರೆ. ಅವ್ರ ಮೇಲಿಂದ ಗಂಭೀರ ವಿವಾದಗಳನ್ನು, ಕಾಂಟ್ರವರ್ಸಿಗಳನ್ನು ತುಂಬ ಸೇಫ್ ಆಗಿ ಸ್ಕಿಪ್ ಮಾಡಿ ಇದೊಂದು ಸೆಲೆಕ್ಟಿವ್ ಸ್ಟೋರಿ ತರ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಇವೆ. ಏನೇ ಆಗಲಿ, ಜಾಕ್ಸನ್ ಜಗತ್ತಿನ ದೊಡ್ಡ ಸ್ಟಾರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಜಗತ್ತಿನಾದ್ಯಂತ ಶೋಗಳನ್ನ ಮಾಡ್ತಾ ಇದ್ದ ಮೈಕಲ್ ಜಾಕ್ಸನ್ ಭಾರತಕ್ಕೂ ಬಂದಿದ್ರು. 1996 ನವೆಂಬರ್ 1 ಜಾಕ್ಸನ್ ಮುಂಬೈನ ಅಂಧೇರಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ಪರ್ಫಾರ್ಮ್ ಮಾಡಿದ್ರು. ಈ ವೇಳೆ ಜಾಕ್ಸನ್ ಶಿವಸೇನಾ ನಾಯಕ ಬಾಳಾ ಸಾಹೇಬ್ ಠಾಕ್ರೆ ಅವರ ನಿವಾಸಕ್ಕೂ ಹೋಗಿ ಮೀಟ್ ಮಾಡಿದ್ರು. ಸ್ನೇಹಿತರೆ, ಜಾಕ್ಸನ್ ಒಬ್ಬ ಹೃದಯವಂತ ವ್ಯಕ್ತಿನೂ ಆಗಿದ್ರು. ಮುಂಬೈ ಕಾನ್ಸರ್ಟ್ನಿಂದ ಜಾಕ್ಸನ್ಗೆ ಸುಮಾರು $1 ಮಿಲಿಯನ್ ಲಾಭ ಬಂದಿತ್ತು. ಆ ಲಾಭದ 85% ದುಡ್ಡನ್ನ ಜಾಕ್ಸನ್ ಶಿವ ಉದ್ಯೋಗ ಸೇನಾ ಅನ್ನೋ ಟ್ರಸ್ಟ್ಗೆ ದಾನ ಮಾಡಿ ಒಳ್ಳೆತನ ಮೆರೆದಿದ್ರು. ಆದ್ರೆ ಇಷ್ಟೆಲ್ಲ ಗ್ಲಾಮರ್ ಹಿಂದೆ ಇದ್ದ ಪೇನ್, ನೋವು, ಸಫರಿಂಗ್ ಇದೆಯಲ್ಲ, ಅದು ಬೇರೆದೇ ಲೆವೆಲ್. ಮುಖವಾಡದ ಹಿಂದಿನ ಕಣ್ಣೀರು, ದೇಹದ ಮೇಲೆಯೇ ಪ್ರಯೋಗ. ಮೈಕಲ್ ಜಾಕ್ಸನ್ ಅಂದ್ಕೊಳ್ಳೆ ನೆನಪಾಗೋದೇನೋ ಅವರ ಸಿಗ್ನೇಚರ್ ಸ್ಟೈಲ್. ತಲೆಗೊಂದು ಹ್ಯಾಟ್, ಮುಖಕ್ಕೊಂದು ಮಾಸ್ಕ್, ಕೈಗೊಂದು ಗ್ಲೌಸ್, ಜೊತೆಗೊಂದು ಛತ್ರಿ. ಇದೆಲ್ಲ ಅವರ ಫ್ಯಾಷನ್ ಅಂತಲೇ ಇಡೀ ಪ್ರಪಂಚ ಅಂದ್ಕೊಂಡಿತ್ತು. ಆದರೆ ಜಸ್ಟ್ ಫ್ಯಾಷನ್ ಆಗಿರಲಿಲ್ಲ, ಅನಿವಾರ್ಯತೆ. ಇದಕ್ಕೆಲ್ಲ ಕಾರಣ ಜನವರಿ 27, 1984 ನಡೆದ ಆ ಒಂದು ಭೀಕರ ಅಪಘಾತ. ಲಾಸ್ ಏಂಜಲೀಸ್ನ ಶ್ರೈನ್ ಆಡಿಟೋರಿಯಂ ಅಲ್ಲಿ ಜಾಕ್ಸನ್ ಪೆಪ್ಸಿ ಜಾಹೀರಾತಿನ ಶೂಟಿಂಗ್ ಮಾಡ್ತಾ ಇದ್ರು. ಡ್ಯಾನ್ಸ್ ಮಾಡ್ತಿರುವಾಗ ಹಿಂದೆ ಸಿಡಿಸಿದ ಪೈರೋಟೆಕ್ನಿಕ್ ಅಂದರೆ ಬಾಣ ಬಿರುಸಿನ ಎಫೆಕ್ಟ್, ಆ ಫೈರ್ ವರ್ಕ್ಸ್, ಅದರಲ್ಲಿ ಹತ್ಕೊಂಡ ಬೆಂಕಿ, ಅದು ಮಿಸ್ ಫೈರ್ ಆಯಿತು. ಬೆಂಕಿ ನೇರವಾಗಿ ಜಾಕ್ಸನ್ ತಲೆಗೆ ಹರಡ್ತು. ಕೂದಲಿಗೆ ಹಾಕಿದ್ದ ಜೆಲ್ಲಿಂದಾಗಿ ಕ್ಷಣಾರ್ಧದಲ್ಲಿ ತಲೆಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಇದರಿಂದ ಅವರ ನೆತ್ತಿಯ ಚರ್ಮ ಸುಟ್ಟು ಹೋಯಿತು. ಸೀರಿಯಸ್ ನರ್ವ್ ಡ್ಯಾಮೇಜಸ್ ಅನ್ನು ಅನುಭವಿಸಿದ್ರು. ಸುಟ್ಟ ಜಾಗದಲ್ಲಿ ಮತ್ತೆ ಕೂದಲು ಬೆಳಿಲಿಲ್ಲ. ಆ ಸುಟ್ಟ ಗಾಯ ಮುಚ್ಕೊಳ್ಳೋಕೆ ಅವರು ಲೈಫ್ ಲಾಂಗ್ ವಿಗ್ ಮತ್ತು ಹ್ಯಾಟ್ ಹಾಕೊಳ್ಳೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಸುಟ್ಟ ತಲೆಯ ಚರ್ಮವನ್ನು ಸರಿಪಡಿಸೋಕೆ ಡಾಕ್ಟರ್ಗಳು ತಲೆಗೆ ಸಿಕ್ಕಾಪಟ್ಟೆ ಟಿಶ್ಯೂ ಎಕ್ಸ್ಪ್ಯಾಂಡರ್ ಹಾಕಿ ಚರ್ಮ ಬೆಳೆಯುವ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಪ್ರಯೋಗ ಮಾಡಿದ್ರು. ಆ ನರಕ ಯಾತನೆ ತಡೆಯೋಕೆ ಜಾಕ್ಸನ್ ಪೇನ್ ಕಿಲ್ಲರ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ರು. ಅಲ್ಲಿಂದಲೇ ಅವರಿಗೆ ಔಷಧಿಗಳ ಗೀಳು, ಅಡಿಕ್ಷನ್ ಅಂಟ್ಕೊಳ್ತು. ಇದೇ ಟೈಮ್ನಲ್ಲಿ ಮೈಕಲ್ ಜಾಕ್ಸನ್ ಆಯುಸ್ಸನ್ನು ಹೆಚ್ಚು ಮಾಡ್ಕೋಬೇಕು, ಬದುಕಲೇಬೇಕು, ನಾನು ಬೇಗ ಸಾಯಬಾರ್ದು, ಇಷ್ಟೊಂದು ಹೆಲ್ತ್ ಇಶ್ಯೂಸ್ ಆಗ್ತಿದೆ ಅಂತ ಹೇಳಿ ಏನೇನೋ ಮಾಡೋಕ್ಕೆ ಶುರು ಮಾಡಿದ್ರು. 150 ವರ್ಷನಾರು ಬದುಕಬೇಕು ಅಂತ ಹೇಳಿ ಆಕ್ಸಿಜನ್ ಚೇಂಬರ್ನಲ್ಲಿ ಮಲಗ್ತಾರೆ ಅನ್ನೋ ದೊಡ್ಡ ರೂಮರ್ ಎಲ್ಲ ಹರಡ್ತು. ಆದರೆ ಸ್ನೇಹಿತರೆ, ಆಮೇಲೆ ಕೆಲವರು ಹೇಳಿದ್ರು, ಇಲ್ಲ ಪಾಪ, ಈ ಸುಟ್ಟ ಗಾಯಗಳನ್ನು ಬೇಗ ಗುಣ ಮಾಡ್ಕೊಳ್ಳೋಕೆ, ರಿಕವರಿ ಬೇಗ ಮಾಡ್ಕೊಳ್ಳೋಕೆ ಹೈಪರ್ಬಾರಿಕ್ ಚೇಂಬರ್ ಬಳಸ್ತಾ ಇದ್ರೆ ಹೊರತು 150 ವರ್ಷ ಬದುಕಕ್ಕೆಲ್ಲ ಅಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಬಂತು. ಜೊತೆಗೆ ಮೈಕಲ್ ಜಾಕ್ಸನ್ ಹುಟ್ಟಿದ್ದು ಕಪ್ಪು ವರ್ಣೀಯನಾಗಿ, ಬೆಳೀತಾ ಬೆಳೀತಾ ಕಂಪ್ಲೀಟ್ ಬಿಳಿ ಆದ್ರಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡು ಬೆಳಗಾದ್ರು, ಅದಕ್ಕೆ ಬೇಗ ತೀರು ಹೋದ್ರು ಅಂತ ಕೆಲವರೆಲ್ಲ ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು. ಆದರೆ ಸ್ನೇಹಿತರೆ, 1993 ಖುದ್ದು ಜಾಕ್ಸನ್ ಅವರೇ ರಿವೀಲ್ ಮಾಡಿದ್ರು ಮೆಡಿಕಲ್ ಕಂಡೀಷನ್. ಅವರಿಗೆ ವಿಟಿಲಿಗೋ ಇತ್ತು, ಆಟೋ ಇಮ್ಯೂನ್ ಡಿಸೀಸ್. ಅದು ಚರ್ಮದ ಬಣ್ಣ ಇದ್ದಕ್ಕಿದ್ದ ಹಾಗೆ ಬಿಳಿ ಆಗ್ತಾ ಹೋಗುವ ಕಾಯಿಲೆ, ತೊನ್ನು ಅಂತ ಹೇಳ್ತಾರಲ್ಲ ಇಲ್ಲಿ ಕನ್ನಡದಲ್ಲಿ. ನೀವು ನೋಡಿರ್ಬೋದು, ಅವರು ಬಿಳಿ ಇರಲಿ ಕಪ್ಪೆ ಇರಲಿ, ಆದರೆ ಹೋಗ್ತಾ ಹೋಗ್ತಾ ಇದ್ದಕ್ಕಿದ್ದಂತೆ ಬಿಳಿಚ್ಕೊಂಡ್ಬಿಡ್ತಾರೆ, ಫುಲ್ ಬಿಳಿಚ್ಕೊಂಡ್ಬಿಡ್ತಾರೆ, ಕಂಪ್ಲೀಟ್ ವೈಟ್, ಪೇಪರ್ ವೈಟ್ ಥರ ಆಗಿಬಿಡ್ತಾರೆ. ಸೊ ಆ ಗಂಭೀರ ಕಾಯಿಲೆ ಇವರಿಗಿತ್ತು. ಅವರ ಕೈಯಿಂದ ಅಲ್ಲೆಲ್ಲ ಕಾಣಿಸೋಕೆ ಶುರುವಾಗಿತ್ತು. ಅದಕ್ಕೆ ಅವರು ಗ್ಲೌಸ್ ಹಾಕೊಳ್ಳೋಕೆ ಶುರು ಮಾಡಿದ್ದು ಒಂದು ಕೈಗೆ. ಹಾಗೆ ಲೂಪಸ್ ಅನ್ನೋ ಇನ್ನೊಂದು ಗಂಭೀರ ಕಾಯಿಲೆ ಕೂಡ ಅವರಿಗಿತ್ತು. ನಂತರ ಈ ಕಾಯಿಲೆ ವಿಟಿಲಿಗೋ ಇಡೀ ದೇಹಕ್ಕೆ ಹರಡಿದಾಗ ಅಲ್ಲಲ್ಲಿ ಕಪ್ಪು, ಅಲ್ಲಲ್ಲಿ ಬಿಳಿ, ವಿಚಿತ್ರವಾಗಿ ಕಾಣೋಕೆ ಶುರುವಾಯಿತು. ಅದಾದಮೇಲೆ ಅವರು ವೈದ್ಯರ ಸಲಹೆ ಮೇರೆಗೆ ಬೆನೋಕ್ವಿನ್ ಅನ್ನೋ ಕ್ರೀಮ್ ಬಳಸಿ ಅಲ್ಲಿ ಉಳಿದಿದ್ದ ಅಲ್ಪ ಸ್ವಲ್ಪ ಕಪ್ಪು ಚರ್ಮವನ್ನು ಕೂಡ ಬ್ಲೀಚ್ ಮಾಡಿಕೊಂಡು ಇಡೀ ದೇಹವನ್ನು ಒಂದೇ ರೀತಿ ಬಿಳಿ ಮಾಡಿಕೊಂಡ್ರು. ಚರ್ಮದ ಡ್ಯಾಮೇಜ್ನಿಂದ ಸ್ವಲ್ಪ ಬಿಸಿಲಿಗೆ ಹೋದರೂ ಕೂಡ ವಿಪರೀತ ಉರಿ ಆಗ್ತಾ ಇತ್ತು ಅವರಿಗೆ. ಅದಕ್ಕಾಗಿಯೇ ಯಾವಾಗಲೂ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ರು. ಜೊತೆಗೆ ಪ್ಲಾಸ್ಟಿಕ್ ಸರ್ಜರಿಗಳ ಸರಣಿ ಬೇರೆ. ಆರಂಭದಲ್ಲಿ ಒಂದ್ಸಲ ನನ್ನ ಮೂಗು ಒಂದು ಸೈಡ್ ಬೆಂಡಿದೆ, ಒಂದು ಸೈಡ್ ಸ್ಟ್ರೇಟ್ ಇದೆ, ನಾನು ಒಂದೇ ರೀತಿ ಕಾಣಬೇಕು, ಸಿಮಿಟ್ರಿಕಲ್ ಇರಬೇಕು ನನ್ನ ಮೂಗು ಅಂಥೇಳಿ ಸಣ್ಣದಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಮನೆಗೆ ಬಂದಿದ್ರು ಅವರು. ಅದಾದಮೇಲೆ ಒಂದ್ಸಲಿ ಮೆಡಿಕಲಿನೇ ಮಾಡಬೇಕಾಗಿ ಬಂತು. ಬಿದ್ದು ಮೂಗು ಸ್ಮ್ಯಾಶ್ ಆಯಿತು. ಅದನ್ನು ಸರಿ ಮಾಡೋಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡ್ರು, ಆದರೆ ಉಸಿರಾಡೋದು ಸಮಸ್ಯೆ ಆಯಿತು. ಅದರಿಂದ ಅದನ್ನು ಸರಿ ಮಾಡೋಕ್ಕೆ ಮತ್ತಿನ್ನೊಂದು ಸಲ ಮೂಗಿನ ಸರ್ಜರಿ ಮಾಡಿಸ್ಕೊಂಡ್ರು, ರೈನೋಪ್ಲಾಸ್ಟಿ ಮಾಡಿಸ್ಕೊಂಡ್ರು. ಅದಾದಮೇಲೆ ಗಲ್ಲದ ಶೇಪ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂಥೇಳಿ ಇಲ್ಲೊಂಥರ ಹಿಂಗೆ ಇಲ್ಲೊಂಥರ ಒಂದಷ್ಟು ಮಾಂಸ ತೆಗೆದ ಹಾಗೆ ಚಿನ್ ಕ್ಲೆಫ್ಟ್ ಮಾಡಿಸ್ಕೊಂಡ್ರು, ಶೇಪ್ ಮಾಡಿಸ್ಕೊಂಡ್ರು. ಇಲ್ಲೊಂಥರ ಅವ್ರದ್ದು ನಾರ್ಮಲ್ ಇತ್ತು, ಆಮೇಲೆ ಇದೊಂಥರ ಹೀಗೆ ಇಲ್ಲೊಂದು ಗುಂಡಿ ಥರ ಬಂತು. ಅದು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಚೆನ್ನಾಗಿ ಕಾಣುತ್ತೆ ಮಾಡಿಸು ಅಂತ ಹೇಳಿದಕ್ಕೆ ಮಾಡಿಸ್ಕೊಂಡ್ರು. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ಒಂದು ಸಣ್ಣ ಮನವೇ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು.
ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. $1 ಬಿಲಿಯನ್ ಸಾಮ್ರಾಜ್ಯ, ಆದರೆ ಅಕೌಂಟ್ ಖಾಲಿ. ಮೈಕಲ್ ಜಾಕ್ಸನ್ ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಅಂದರೆ ಗ್ಲೋಬಲ್ ಲೆವೆಲ್ನಲ್ಲಿ ಅವ್ರು ಬಂದು ನಿಂತು ಸುಮ್ಮನೆ ಹಿಂಗೆ ನೋಡೋಗಿದ್ರೆ ಸಾಕಿತ್ತು. ಸುಮ್ಮನೆ ನಿಂತು ಉಸಿರಾಡಿದ್ರು ಕೂಡ ಕೋಟಿ ದುಡ್ಡು ಬೀಳ್ತಾ ಇತ್ತು ಬಂದು. ಅವರ ಆ ಫಿಗರ್ಗೆ, ಜಸ್ಟ್ ಅವರ ಅಪಿಯರೆನ್ಸ್ಗೆ ಅಷ್ಟು ಬೆಲೆ ಇತ್ತು. ಅವರ ಆಸ್ತಿ ಮೌಲ್ಯ $1 ಬಿಲಿಯನ್ ಗಳಲ್ಲಿತ್ತು. ಆದರೆ 2009 ಅವರು ಸಾಯೋ ವೇಳೆ ಅವರ ತಲೆ ಮೇಲೆ $500 ಮಿಲಿಯನ್ ಸಾಲ ಇತ್ತು. ಯಾಕೆ ಗೊತ್ತಾ? ಹೆವಿ ಲೈಫ್ ಸ್ಟೈಲ್ ಮತ್ತು ಸಾಲು ಕೋರ್ಟ್ ಕೇಸಸ್. ಅವರು ವಾಸ ಇದ್ದ ನೆವರ್ಲ್ಯಾಂಡ್ ರಾಂಚ್ ಅನ್ನೋ ಎಸ್ಟೇಟ್ $2,700 ಕೋಟಿ ಬೆಲೆ ಬಾಳ್ತಾ ಇತ್ತು. ಅದರ ಒಳಗಡೆ ಸ್ವಂತದೊಂದು ಪ್ರಾಣಿ ಸಂಗ್ರಹಾಲಯ, ಅಮ್ಯೂಸ್ಮೆಂಟ್ ಪಾರ್ಕ್, ಬೃಹತ್ ಭದ್ರತಾ ಪಡೆ, ಇದೆಲ್ಲ ಮೇಂಟೈನ್ ಮಾಡೋಕ್ಕೆ ನೀರಿನ ಥರ ದುಡ್ಡು ಖಾಲಿ ಆಗ್ತಾ ಇತ್ತು. ಅವರ ಖರ್ಚು ಯಾವ ಲೆವೆಲ್ಗಿತ್ತು ಅಂದರೆ ಬರೀ ನಿದ್ದೆ ಮಾಡಿಸೋಕೆ ಇಟ್ಕೊಂಡಿದ್ದ ಡಾಕ್ಟರ್. ನಿದ್ದೆ ಬರ್ತಿರಲಿಲ್ಲ ಅವರಿಗೆ, ಇನ್ಸೋಮ್ನಿಯಾ ಆಯಿತು, ಮೆಡಿಕೇಶನ್ ಮೇಲೆ ಡಿಪೆಂಡ್ ಆಗಿದ್ರು ಅಂತ ಹೇಳಿದ್ವಲ್ಲ. ಕಡೆಗೆ ಮೈಕಲ್ ಜಾಕ್ಸನ್ ಮಲಗಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟೇ ಟ್ರೈ ಮಾಡಿದ್ರು ಕೂಡ. ಸೊ ಅದಕ್ಕೆ ಅವರು ಡಾಕ್ಟರ್ನ ಹೈರ್ ಮಾಡಿಕೊಂಡಿದ್ರು ಅವ್ರನ್ನ ನಿದ್ದೆ ಮಾಡಿಸೋಕ್ಕೆ, ಅನಸ್ತೇಷಿಯಾ ಕೊಡೋಕ್ಕೆ. ಆ ಡಾಕ್ಟರ್ಗೆ, ಪರ್ಸನಲ್ ಡಾಕ್ಟರ್ಗೆ ಕಾನ್ರಾಡ್ ಮರ್ರಿ, ಅವರಿಗೆ ತಿಂಗಳಿಗೆ ಇವತ್ತಿನ ಲೆಕ್ಕದಲ್ಲಿ ಒಂದು $2.5 ಕೋಟಿ ಅಂತ ಅಂದ್ಕೊಳ್ಳಿ ನೀವು. ಇವತ್ತಿನ ಲೆಕ್ಕದಲ್ಲಿ, ಅವಾಗಿನ ಲೆಕ್ಕದಲ್ಲಿ ಡಾಲರ್ ಟರ್ಮ್ಸಲ್ಲಿ $1.5 ಲಕ್ಷ. ಇವತ್ತಿನ ಲೆಕ್ಕಕ್ಕೆ ತೊಗೊಂಡ್ರೆ ಒಂದು $2.25 ಲಕ್ಷ. ರೂಪಾಯಿ ಕನ್ವರ್ಟ್ ಮಾಡಿದ್ರೆ ನೀವು $2 ಕೋಟಿ ಮೇಲೆ ಪರ್ ಮಂತ್. ಪರ್ಸನಲ್ ಡಾಕ್ಟರ್ ಸ್ಯಾಲ್ರಿ ಅಷ್ಟಿತ್ತು. ಇದೇ ಡಾಕ್ಟರ್ ಚುಚ್ಚಿದ ಆ ಒಂದು ಇಂಜೆಕ್ಷನ್, ಅದರಲ್ಲಿದ್ದ ರಾಸಾಯನಿಕ ಕೆಮಿಕಲ್, ಅದೇ ವಿಷ ಆಗಿ ಮೈಕಲ್ ಜಾಕ್ಸನ್ರನ್ನ ಸಾಯಿಸ್ತು. ಅದೊಂದು ಕೊಲೆಯಾಗಿತ್ತು ಅನ್ನೋ ವಿಚಾರವನ್ನು ತನಿಖಾಧಿಕಾರಿಗಳು ಹೇಳಿದ್ರು. ಆಮೇಲೆ ಅದಂತೂ ಮೈ ಜುಮ್ಮೆನಿಸೋ ಎಪಿಸೋಡ್. ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಮುಂದೆ ನಾವು. ಇದೆಲ್ಲದರ ನಡುವೆ ಮಕ್ಕಳ ಮೇಲಿನ ಶೋಷಣೆ ಆರೋಪ ಬಂತು 1993ನಲ್ಲಿ. ಆಮೇಲೆ ಆ ಚಾರ್ಜಸ್ ಎಲ್ಲ ಬಿದ್ದು ಹೋಯ್ತು. ಆದ್ರೂ ಕೂಡ ಕಾಂಟ್ರವರ್ಸಿ ಎಂಡ್ ಆಗಲಿಲ್ಲ. ಸೆಟಲ್ ಮಾಡಿಸ್ಕೊಂಡ್ರು ಕೇಸ್ ಅನ್ನೋ ಆರೋಪಗಳನ್ನ ಇವ್ರ ಮೇಲೆ ಮಾಡಲಾಯಿತು. ಇದರಿಂದ ತುಂಬಾ ಹರ್ಟ್ ಆದೆ ನಾನು ಅಂತ ಮೈಕಲ್ ಜಾಕ್ಸನ್ ಖುದ್ದು ಹೇಳ್ಕೊಂಡಿದ್ದಾರೆ. ಶಾಶ್ವತ ನಿದ್ರೆಗೆ ಜಾರಿದ ಕಿಂಗ್ ಆಫ್ ಪಾಪ್. ಸ್ನೇಹಿತರೆ, ಜಾಕ್ಸನ್ ತಮ್ಮ ಕಡೆಯ ದಿನಗಳಲ್ಲಿ ವಿಪರೀತ ಒತ್ತಡದಲ್ಲಿದ್ರು. ಯಾಕಂದ್ರೆ ಒಂದು ಕಡೆ ಸಾಲದಿಂದ ಹೊರಬರೋಕೆ ಪ್ರಯತ್ನ ಮಾಡ್ತಿದ್ರು. ಹಾಗೆ ಲಂಡನ್ನಲ್ಲಿ ದಿಸ್ ಇಸ್ ಇಟ್ ಕಮ್ ಬ್ಯಾಕ್ ಟೂರ್ಗೆ ರೆಡಿ ಆಗ್ತಾ ಇದ್ರು. ನಿರಂತರ 50 ಶೋಗಳನ್ನ ಮಾಡಬೇಕಾಗಿತ್ತು. ಅಫ್ಕೋರ್ಸ್ ಡ್ಯಾನ್ಸ್ ಮಾಡೋದು, ಮ್ಯೂಸಿಕ್ ಅವರ ಉಸಿರಾಗಿತ್ತು ಅವರಿಗೆ. ಆದರೆ ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ದೇಹಕ್ಕೆ ವಯಸ್ಸಾದ ಹಾಗೆ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತಲ್ವಾ. 2009ರಲ್ಲಿ ಮೈಕಲ್ ಜಾಕ್ಸನ್ಗೆ 50 ವರ್ಷ ವಯಸ್ಸಾಗಿತ್ತು. ಆ ವಯಸ್ಸಲ್ಲಿ ವಿಪರೀತ ಪ್ರೆಷರ್, ಸಿಕ್ಕಾಪಟ್ಟೆ ಪ್ರಾಕ್ಟೀಸ್, ಇದರಿಂದ ಅವರಿಗೆ ಇನ್ಸೋಮ್ನಿಯಾ, ನಿದ್ರಾಹೀನತೆ ವಿಪರೀತವಾಗಿ ಕಾಡೋಕ್ ಶುರುವಾಯಿತು. ಒದ್ದಾಡ್ತಿದ್ರು ನಿದ್ದೆ ಇಲ್ಲದೆ. ಆ ದಿನ ಏನಾಯ್ತು ನೋಡಿ. 2009 ಜೂನ್ 24 ರಾತ್ರಿ ಇಡೀ ಜಾಕ್ಸನ್ಗೆ ನಿದ್ದೆ ಬಂದಿರಲಿಲ್ಲ. ರಾತ್ರಿ 12 ಗಂಟೆಗೆ ಮೈಕಲ್ ಜಾಕ್ಸನ್ ಪ್ರಾಕ್ಟೀಸ್ ಮುಗಿಸಿ ನಾನು ಮಲಗ್ತೀನಿ ಅಂತ ಹೋದ್ರೂ ಕೂಡ ರಾತ್ರಿ 12ರಿಂದ ಬೆಳಗ್ಗೆ ಆದರೂ ಕೂಡ, ಬೆಳಿಗ್ಗೆ 8-9 ಗಂಟೆ ಆದರೂ ಕೂಡ ಮೈಕಲ್ ಜಾಕ್ಸನ್ಗೆ ನಿದ್ದೆನೇ ಬಂದಿರಲಿಲ್ಲ. ಡಾಕ್ಟರ್ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು. ಡಾಕ್ಟರ್ ಕಾನ್ರಾಡ್ ಮರ್ರಿ ಪಕ್ಕದಲ್ಲೇ ಇದ್ಕೊಂಡು ಫಸ್ಟ್ಗರು ವಾಲ್ಯೂಮ್, ಆಮೇಲೆ ಆಟಿವಾನ್ ಅಂತ ಬೇರೆ ಬೇರೆ ನಿದ್ದೆ ಮಾತ್ರೆಗಳನ್ನ ಕೊಟ್ಟರು. ಅದು ತಾಗ್ತಾನೆ ಇರಲಿಲ್ಲ ಮೈಕಲ್ ಜಾಕ್ಸನ್ಗೆ. ಒದ್ದಾಡ್ತಿದ್ರು. ಕಡೆಗೆ ಜೂನ್ 25 ಬೆಳಿಗ್ಗೆ ಮೈಕಲ್ ಜಾಕ್ಸನ್ ನನಗೆ ಹಾಲು ಬೇಕು ಅಂತ ಕೇಳ್ಕೊಳ್ತಾರೆ. ಇಲ್ಲಿ ಹಾಲ್ ಅಂದ್ರೇನು? ಅದವರ ಕೋಡ್ ಲ್ಯಾಂಗ್ವೇಜ್ ಆಗಿತ್ತು. ಪ್ರೊಪೋಫಾಲ್ ಅನ್ನೋ ಪವರ್ಫುಲ್ ಅನೆಸ್ಥೆಟಿಕ್ ಮದ್ದನ್ನ ಜಾಕ್ಸನ್ ಹಾಲು ಅಂತ ಕರಿತಾ ಇದ್ರು. ಅದರಂತೆ ಮೈಕಲ್ ಜಾಕ್ಸನ್ರ ಬೇಡಿಕೆ ಮೇರೆಗೆ ಡಾಕ್ಟರ್ ಮರ್ರಿ ನಾನು ಅವರಿಗೆ ಮೈಕಲ್ ಜಾಕ್ಸನ್ಗೆ ಈ ಅನಸ್ತೇಷಿಯಾ ಮದ್ದನ್ನ, ಈ ಮೇಜರ್ ಸರ್ಜರಿ ಆಗಬೇಕಾದ್ರೆ ಕಂಪ್ಲೀಟ್ ಪ್ರಜ್ಞೆ ತಪ್ಪಿಸ್ಲಿಕ್ಕೆ ಕೊಡ್ತಾರಲ್ಲ, ಲೋಕಲ್ ಅಲ್ಲ ಜನರಲ್ ಅನಸ್ತೇಷಿಯಾ ಥರ ಅಂತ ಮದ್ದನ್ನ ಕೊಟ್ಟು ಇವ್ರನ್ನ ಕಂಪ್ಲೀಟ್ ನಾಕ್ ಆಫ್ ಮಾಡಿಬಿಟ್ರು. ಒಂಥರ ಕೋಮಾ ಥರ. ಇದನ್ನ ಮನೆಗಳಲ್ಲೆಲ್ಲ ಕೊಡಕ್ಕೆ ಬರಲ್ಲ. ಆಪರೇಷನ್ ಥಿಯೇಟರ್ಗಳಲ್ಲಿ, ICUನಲ್ಲಿ ಕಂಪ್ಲೀಟ್ ಮೆಡಿಕಲ್ ಸಪೋರ್ಟ್, ಮೆಡಿಕಲ್ ಬ್ಯಾಕಪ್ ಇದ್ದಾಗ ವೈದ್ಯರ ಟೀಮ್ ಎಲ್ಲ ಮೆಡಿಕಲ್ ಎಕ್ವಿಪ್ಮೆಂಟ್ಗಳೊಂದಿಗೆ ರೆಡಿ ಇದ್ದಾಗ ಮಾತ್ರ ಕೊಡಬೇಕು. ಆದರೆ ಡಾಕ್ಟರ್ ಮರ್ರಿ ತಗೋಬಹುದು, ಪರವಾಗಿಲ್ಲ, ವೈದ್ಯರ ಉಪಸ್ಥಿತಿಯಲ್ಲಿ ತಗೋಬಹುದು, ಮಾನಿಟರ್ ಮಾಡ್ತಿರ್ಬೇಕಷ್ಟೇ, ಸೇಫ್ ಅಂತ ಮೈಕಲ್ ಜಾಕ್ಸನ್ಗೆ ಹೇಳಿದ್ರು ಅಂತ ತನಿಖೆ ವೇಳೆ ಆಮೇಲೆ ಹೊರಗೆ ಬಂದಿತ್ತು. ಇಲ್ಲೇನಾಗಿತ್ತು, ಮಾನಿಟರ್ ಮಾಡಕ್ಕೆ ಇರಬೇಕಾಗಿದ್ದ $2 ಕೋಟಿ ಸಂಬಳದ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ನಾನು ವಾಶ್ರೂಮ್ಗೆ ಹೋಗಿದ್ದೆ ಅಂತ ಹೇಳಿದ್ರು ತನಿಖೆ ವೇಳೆ. ಅವರು ವಾಶ್ರೂಮ್ಗೆ ಹೋಗಿ ವಾಪಸ್ ಬಂದಾಗ ಮೈಕಲ್ ಜಾಕ್ಸನ್ ಉಸಿರಾಟ ನಿಂತು ಹೋಗಿತ್ತು. ಕೂಡಲೇ ಏನು ಮಾಡಬೇಕಾಗಿತ್ತು, ಈ ಮರ್ರಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಬೇಕಾಗಿತ್ತು. ಆದರೆ ಮಾಡಿಲ್ಲ. ಇವರು ಸೆಕ್ಯೂರಿಟಿಗೆ ಕಾಲ್ ಮಾಡಿದ್ರು. ಇನ್ನು ಹಾರ್ಟ್ ಅಟ್ಯಾಕ್ ಆದಾಗ CPR ಬಹಳ ಇಂಪಾರ್ಟೆಂಟ್. ಮೈಕಲ್ ಜಾಕ್ಸನ್ ಉಸಿರಾಟ ನಿಂತು ಹೋಗಿತ್ತು. ಪಲ್ಸ್ ತುಂಬಾ ವೀಕ್ ಆಗಿನೂ ಹೊಡ್ಕೊಳ್ತಾ ಇತ್ತು. ಕೂಡಲೇ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಬದುಕುಳಿತಾ ಇದ್ರು ಅವರು. ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಇವರೇ CPR ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲಿ. ಓಕೆ, ಡಾಕ್ಟರ್ CPR ಮಾಡ್ಬೋದು, ಆದರೆ ಗಟ್ಟಿಯಾದ ಜಾಗದಲ್ಲಿ ಮಲಗಿಸಿ 2 ಕೈಯನ್ನ ಎದೆ ಭಾಗದಲ್ಲಿಟ್ಟು ಅವರು CPR ಮಾಡಬೇಕಾಗಿತ್ತಲ್ವಾ. ಅಲ್ಲೂ ಕೂಡ ಈ ಕ್ವಾಲಿಫೈಡ್ ಡಾಕ್ಟರ್, $2 ಕೋಟಿ ಸಂಬಳದ ಡಾಕ್ಟರ್ ಎಡವಟ್ ಮಾಡಿದ್ರು. ಇನ್ನೊಬ್ಬರ ಹೆಲ್ಪ್ ತಗೊಂಡು ಇವ್ರನ್ನ ಗಟ್ಟಿಯಾಗಿರೋ ಬೆಡ್ ಮೇಲೋ ಅಥವಾ ನೆಲದ ಮೇಲೋ ಮಲಗಿಸೋಕೆ ಪ್ರಯತ್ನ ಪಡಲಿಲ್ಲ. ಸಾಫ್ಟ್ ಬೆಡ್ ಮೇಲೆ ಮಲಗಿಸ್ಬಿಟ್ಟು CPR ಮಾಡಿದ್ರು. ಅಲ್ಲಿ ಇನ್ನೊಂದು ಎಡವಟ್ ಏನು ಗೊತ್ತಾ, 2 ಕೈಯಿಂದ ಮಾಡಲಿಲ್ಲ,
ಕೆಳಗಡೆ ಗಟ್ಟಿ ಏನಾದ್ರು ಬೇಕು ಅಂತ ಹೇಳಿ ಒಂದು ಕೈ ಬೆನ್ ಕೆಳಗಿಟ್ಟು ಇನ್ನೊಂದು ಕೈ ಮೇಲಿಟ್ಟು CPR ಮಾಡಿದ್ರು. ಅದು ವರ್ಕ್ ಆಗಿಲ್ಲ. ಆಲ್ಮೋಸ್ಟ್ ಗಂಟೆಗಳ ಡಿಲೇ ಬಳಿಕ ಜಾಕ್ಸನ್ ಅವ್ರನ್ನ ಲಾಸ್ ಏಂಜಲೀಸ್ನ ರೊನಾಲ್ಡ್ ರೇಗನ್ UCLA ಮೆಡಿಕಲ್ ಸೆಂಟರ್ಗೆ ಎಮರ್ಜೆನ್ಸಿ ಆಗಿ ಕರ್ಕೊಂಡು ಹೋದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಅವರ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಸಾವಿನ ಮರಣೋತ್ತರ ಪರೀಕ್ಷೆ ಮಾಡಿದ ವೈದ್ಯರು ಕೂಡ ತುಂಬಾ ಶಾಕ್ ಆಗಿದ್ರು. 5 ಅಡಿ 9 ಇಂಚು ಎತ್ತರದ ಜಾಕ್ಸನ್ ತೂಕ ಹೈಯರ್ ಸೈಡ್ ಇರಲಿಲ್ಲ, ಬಟ್ ತೀರಾ ಅಂಡರ್ ವೇಟ್ ಕೂಡ ಇರಲಿಲ್ಲ. ಅವ್ರ ವಯಸ್ಸಿಗೆ ಇರಬೇಕಾಗಿದ್ದ ರೇಂಜ್ ನಲ್ಲೇ ಸ್ವಲ್ಪ ಕೆಳಗಡೆ ಸೈಡ್ ನಲ್ಲೇ ಇತ್ತು, ಬಟ್ ರೇಂಜ್ ಅಲ್ಲೇ ಇತ್ತು ಅಂತ ವೈದ್ಯರು ಹೇಳಿದ್ರು. ಕಿಡ್ನಿ ನಾರ್ಮಲ್ ಆಗಿತ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹಾರ್ಟ್ ಸ್ಟ್ರಾಂಗೇ ಇತ್ತು. ದೇಹದಲ್ಲಿ ಯಾವುದೇ ನಿಷೇಧಿತ ಔಷಧ ಇರಲಿಲ್ಲ, ಅಂದ್ರೆ ನಶೆಗೋಸ್ಕರ ತಗೊಳ್ತಾ ಇದ್ದ ಔಷಧಗಳಿರಲಿಲ್ಲ. ಸಿಕ್ಕಾಪಟ್ಟೆ ಮೆಡಿಸಿನ್ ಇತ್ತು ದೇಹದ ಒಳಗಡೆ. ಮೈ ಮೇಲೆಲ್ಲಾ ಕಡೆ ಇಂಜೆಕ್ಷನ್ ಚುಚ್ಚಿದ ಕಲೆಗಳಿದ್ವು. ಕಡೆಗೆ ಆ ಅನಸ್ತೇಶಿಯಾವೇ ಪ್ರೊಪೋಫಾಲ್ ಔಷಧಿಯೇ ಓವರ್ ಡೋಸ್ ಆಗಿ ಮೈಕೆಲ್ ಜಾಕ್ಸನ್ ಪ್ರಾಣ ಬಿಟ್ಟಿದ್ರು ಅಂತ ಹೇಳಿ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಹೇಳ್ತು. ಆಗಸ್ಟ್ 2009 ಇದು ಸಹಜ ಸಾವಲ್ಲ, ಡಾಕ್ಟರ್ ನಿರ್ಲಕ್ಷ್ಯದಿಂದ ಆದ ಹತ್ಯೆ. ಅಂದ್ರೆ ಕೊಲೆ ಇದು, ಆದ್ರೆ ಉದ್ದೇಶ ಪೂರ್ವಕವಲ್ಲದ ಕೊಲೆ ಅಂತ ಹೇಳಿ ಕೋರ್ಟಲ್ಲಿ ಸಾಬೀತಾಯಿತು. 2.5 ಕೋಟಿ ಸಂಬಳ ಕೊಟ್ಟು ಜಾಕ್ಸನ್ ಇಟ್ಕೊಂಡಿದ್ದ ಡಾಕ್ಟರ್ ಕಾನ್ರಾಡ್ ಮರ್ರಿಗೆ ಕೋರ್ಟ್ 4 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು. ಅಷ್ಟೇನಾ ಕೇಳ್ಬೋದು ನೀವು? ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿದ ಕೊಲೆ ಅಂತ ಸಾಬೀತಾಗ್ಲಿಲ್ವಲ್ಲ, ಅಂದ್ರೆ ಉದ್ದೇಶಪೂರ್ವಕವಲ್ಲದೆ ಆಗಿರೋ ಒಂದು ಸಾವು ಹತ್ಯೆ ಅಂತ ಹೇಳಿದ್ದು ಸಾಬೀತಾಯ್ತಲ್ಲ. ಹಾಗಾಗಿ ಈ ರೀತಿ ಸ್ನೇಹಿತರೆ ಒಂದು ಯುಗನೇ ಅಂತ್ಯ ಆಯ್ತು. ಮೈಕೆಲ್ ಜಾಕ್ಸನ್ ಮೃದು ಭಾಷಿಯಾಗಿದ್ರು, ಸ್ಮೂತ್ ಆಗಿ ಮಾತಾಡ್ತಾ ಇದ್ರು. ಅವರು ವಾಯಿಸಿದ್ದೇ ಅಷ್ಟೇ ತುಂಬಾ ಚಿಕ್ಕ ಮಕ್ಕಳ ಧ್ವನಿ ಇತ್ತು ಅವರಿಗೆ. ಅವ್ರು ತುಂಬಾ ದಾನ ಧರ್ಮ, ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದೆಲ್ಲ ಮಾಡ್ತಾ ಇದ್ರು. ಮ್ಯೂಸಿಕ್ ಡ್ಯಾನ್ಸ್ ವಿಚಾರದಲ್ಲಿ ತುಂಬಾ ದೊಡ್ಡ ಜ್ಞಾನಿ, ತುಂಬಾ ಬೆಳೆದಿದ್ದ ಮೈಕೆಲ್ ಜಾಕ್ಸನ್ ಹಿಂಗ್ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಬರ್ಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದ ಜಾಕ್ಸನ್ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಇನ್ನೋಸೆಂಟ್ ಆಗಿದ್ರ, ಯಾರು ಹೇಳಿದ್ದನ್ನೆಲ್ಲ ನಂಬಿಬಿಡೋ ಮುಗ್ಧನಾಗಿದ್ರ ಅನ್ನೋ ಪ್ರಶ್ನೆ ಬರುತ್ತೆ. ಮೂಗ್ ಸ್ವಲ್ಪ ಬೆಂಡಿದೆ ಅಂತ ಹೇಳಿ ಕೂಡಲೇ ಒಂದು ಸರ್ಜರಿ ಮಾಡಿಬಿಡಿ, ಅದರ ಪರಿಣಾಮಗಳ ಬಗ್ಗೆ ಸರಿಯಾಗಿ ಥಿಂಕ್ ಮಾಡಿದೆ. ಆಮೇಲೆ ಈ ಡಾಕ್ಟರ್ ಮರಿ ಎಲ್ಲಿಗೊಂದ್ಸರಿ ಹೋಗಿರ್ತಾರೆ, ಶೂಟ್ಗೆ ಡ್ಯಾನ್ಸ್ಗೆ ಹೋಗಿರ್ತಾರೆ. ಅಲ್ಲಿ ಅವ್ರ ಮಕ್ಕಳಿಗೆ ಹುಷಾರ್ ತಪ್ಪತ್ತೆ, ಬಂದು ಈ ಲೋಕಲ್ ಡಾಕ್ಟರ್ ಇವ್ರನ್ನಲ್ಲಿ ಟ್ರೀಟ್ ಮಾಡಿರ್ತಾರೆ. ತುಂಬಾ ಒಳ್ಳೆ ಡಾಕ್ಟರ್ ಅಂತ ಅಲ್ಲೇ ಲೈಕ್ ಮಾಡ್ಬಿಡೋದು, ಅವ್ರನ್ನ ಬಾ ನನಗೆ ಪರ್ಸನಲ್ ಡಾಕ್ಟರ್ ಆಗುವಂತ ಹೈರ್ ಮಾಡ್ಕೊಂಡ್ಬಿಡೋದು, ಅವ್ರನ್ನ ಪೂರ್ತಿ ನಂಬಿಡೋದು, ಅವ್ರು ಹೇಳಿದ ಮೆಡಿಸಿನ್ ಎಲ್ಲ ತಗೊಂಡ್ಬಿಡೋದು. ಆ ತರ ಇಂಬ್ಯಾಲೆನ್ಸ್ಡ್ ಗ್ರೋತ್ ಆಗಿತ್ತ. ಕೆಲ ವಿಚಾರಗಳಲ್ಲಿ ಅಜ್ಞಾನ ಕೂಡ ಅವ್ರಿಗಿತ್ತ, ಅಥವಾ ಇನ್ನೋಸೆನ್ಸ್ ಅದು ಯಾವುದು ಕೂಡ ಜಗತ್ತಿಗೆ ಕರೆಕ್ಟಾಗಿ ಸ್ಪಷ್ಟತೆ ಇಲ್ದೇನೆ ಅವರು ಇಲ್ಲ ಆಗ್ಬಿಟ್ರು ಚಿಕ್ಕ ವಯಸ್ಸಲ್ಲೇ, 50 ವರ್ಷಕ್ಕೆನೆ. ಜೊತೆ ಕೆಲವೊಂದು ಕೂಡ ಬೇಡ ಅಂದ್ರೂ ಕೂಡ ಅದಾಗೆ ಆಯ್ತು. ಅವ್ರಿಗೆ ಬೇಕಂತ ಮಾಡ್ಕೊಂಡಿದ್ದಲ್ಲ. ಬಿದ್ದೊಂದ್ಸಲಿ ಮೂಗ್ ಸ್ಮ್ಯಾಶ್ ಆಗಿತ್ತು ಅಂತ ಹೇಳಿದ್ವಿ. ಇನ್ನೊಂದ್ಸಲಿ ಅಪ್ಪ ಫೋರ್ಸ್ ಮಾಡಿದ್ದಕ್ಕೆ ಪೆಪ್ಸಿಯವರೊಟ್ಟಿಗೆ ಅದೊಂದು ಸ್ಟೇಜ್ ಪರ್ಫಾರ್ಮ್ ಮಾಡಕ್ ಹೋದಾಗ ಇಷ್ಟ ಇರಲಿಲ್ಲ ಅವ್ರಿಗೆ, ಆದ್ರೂ ಕೂಡ ಹೋದಾಗ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ನರ್ವ್ ಡ್ಯಾಮೇಜ್ ಎಲ್ಲ ಆಯ್ತು. ಇಡೀ ತಲೆಯ ಕೂದಲೆಲ್ಲ ಸುಟ್ಟು ಹೋಗಿ ಚರ್ಮ ಎಲ್ಲ ಸುಟ್ಟು ಹೋಯ್ತು. ಅದಕ್ಕೆ ಸಿಕ್ಕಾಪಟ್ಟೆ ನೋವು ಅನುಭವಿಸಿದ್ರು. ಆಮೇಲೆ ಅವರು ಅಲ್ಲಿಂದ ಮೆಡಿಸಿನ್ಗೆ ದಾಸರಾದ್ರು. ಸೊ ಇದೆಲ್ಲ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ ಸ್ನೇಹಿತರೆ. ಒಂದು ಪಾಯಿಂಟ್ ಇಟ್ಕೊಂಡು ಒಬ್ಬ ವ್ಯಕ್ತಿಯನ್ನ ಜಡ್ಜ್ ಮಾಡಕ್ ಬರೋದಿಲ್ಲ. ಒಟ್ಟಲ್ಲಿ ಮೈಕೆಲ್ ಜಾಕ್ಸನ್ ಇಲ್ಲ, ಈಗ ಅವರ ಹಾಡುಗಳು ಜೀವಂತ ಇದ್ದಾವೆ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಥ್ರಿಲ್ಲರ್ ನೋಡಿ, ಸ್ಮೂತ್ ಕ್ರಿಮಿನಲ್ ನೋಡಿ, ಬೀಟ್ ಇಟ್ ನೋಡಿ, ಅವರ ಆಲ್ಬಮ್ ಸಾಂಗ್ಸ್ನ, ಬಿಲ್ಲಿ ಜೀನ್ ನೋಡಿ, ಐ ಆಮ್ ಬ್ಯಾಡ್ ಇದೆಯಲ್ಲ ಅದನ್ನ ನೋಡಿ. ಎಲ್ಲವೂ ಕೂಡ ಅದ್ಭುತ, ಒಂದಕ್ಕಿಂತ ಒಂದು ಚಂದ. ಕೆಲವರಿಗೆ ಕೆಲವೊಂದು ಫ್ಲೇವರ್ ಇಷ್ಟ ಆಗುತ್ತೆ, ಕೆಲ ಫ್ಲೇವರ್ ಇಷ್ಟ ಆಗದೆ ಇರ್ಬೋದು. ಆದರೆ ಅವರ ಮೂವ್ಸ್ ನೋಡಿ, ಅವರ ಫ್ಲೋ ನೋಡಿ ಸ್ನೇಹಿತರೆ, ಲಿಟ್ರಲಿ ಅದು ಎಲ್ಲರೂ ಮಾಡುವಂತಹ ಡ್ಯಾನ್ಸ್ ಅಲ್ವೇ ಅಲ್ಲ. ಮೈಕೆಲ್ ಜಾಕ್ಸನ್ ಇವಾಗೆಲ್ಲ ನೋಡಿತಿರಲ್ಲ ನೀವು, ಡ್ಯಾನ್ಸ್ ಶೋ ಅಂತ ಹೇಳಿ ಹೆಂಗೆಲ್ಲ ಬಿದ್ದು ಹೊರಳಾಡೋದು, ಹಾರೋದು, ಹೆಂಗಿತ್ತು ಬಿಸಾಕೋದು, ಕ್ಯಾಚ್ ಹಿಡಿಯೋದು, ಜಿಮ್ನಾಸ್ಟಿಕ್ ಸರ್ಕಸ್ ನಡೀತಾ ಇರುತ್ತೆ. ಇದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಥವಾ ಫನ್ನಿ ಏನೋ ಶೋನ ಅಂತ ಅನ್ಸುತ್ತೆ ಕೆಲವೊಂದ್ಸಲಿ ಅಲ್ವಾ, ನಿಮಗೆ ಅನ್ಸಿರ್ಬೋದು. ಆದರೆ ಮೈಕೆಲ್ ಜಾಕ್ಸನ್ ಅವರ ಮೂಮೆಂಟ್ಸ್ ನೋಡಿ ಸ್ನೇಹಿತರೆ, ಅವ್ರಿಗೆ ಬೋನ್ಲೆಸ್ ಡ್ಯಾನ್ಸರ್ ಅಂತ ಕರಿತಾ ಇದ್ರು. ಮೈಯಲ್ಲಿ ಮೂಳೆ ಇದೆಯಾ ಇಲ್ವಾ ಅಂತ ಹೇಳಿ. ಅದು ಸುಮ್ಮನೆ ಲೀನ್ ಆಗೋದು, ಅವರ ಒಂದು ಮೂವ್ ಆಗಿರ್ಬೋದು, ಮೂನ್ ವಾಕ್ ಆಗಿರ್ಬೋದು, ಅವರ ಬಾಡಿಯನ್ನು ಅವರು ಅಲೆಯಾಗಿ ಅದನ್ನು ಮೂವ್ ಮಾಡ್ತಿದ್ದ ರೀತಿ ಆಗಿರ್ಬೋದು, ಆ ಬೀಟ್ಸ್ಗೆ ಹಾಡಿಕೊಂಡೇ ಸ್ನೇಹಿತರೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಬರೀ ಡ್ಯಾನ್ಸ್ ಮಾಡ್ಬೇಕಾದ್ರೆ ಉಸಿರು ಮೇಲೆ ಕೆಳಗೆ ಆಗಿರುತ್ತೆ. ಮ್ಯೂಸಿಕ್ ಹಾಕ್ಕೊಂಡು ಅದಕ್ಕೆ ಡ್ಯಾನ್ಸ್ ಮಾಡಿದ್ರು ಕೂಡ. ಅಂಥದ್ರಲ್ಲಿ ಇವರು ಹಾಡಿಕೊಂಡು ಆ ಮೂಮೆಂಟ್ನ ಅವರು ಅಚೀವ್ ಮಾಡ್ತಾಯಿದ್ರು. ಲೈವ್ ಶೋಗಳನ್ನು ಕೊಡ್ತಾಯಿದ್ರು. ಅಪರೂಪದ ಕಲಾವಿದ. ಅದಾದಮೇಲೆ ಅಂಥವ್ರು ಯಾರು ಬಂದೇ ಇಲ್ಲ ಮೈಕೆಲ್ ಜಾಕ್ಸನ್ ಲೆವೆಲ್ಗೆ. ಯಾರೆಲ್ಲ ಮೈಕೆಲ್ ಜಾಕ್ಸನ್ರನ್ನ ನೋಡಿ ಆನಂದಿಸಿ ಬೆಳೆದು ಬಂದಿದ್ದೀರಿ, ಅವ್ರನ್ನ ನೀವು ಕೂಡ ನೆನಪು ಮಾಡ್ಕೋಬೋದು. ಅವ್ರ ಬಗ್ಗೆ ನಿಮ್ಮ ನೆನಪುಗಳನ್ನು ನೀವು ಕಾಮೆಂಟ್ ಮಾಡ್ಬೋದು. ಯಾರೆಲ್ಲ ನೋಡಿಲ್ಲ, ಮಿಸ್ ಇಲ್ಲದೆ ನೋಡಿ. ಥ್ರಿಲ್ಲರಿಂದ ಶುರು ಮಾಡಿ, ಅದರ ಎನರ್ಜಿನ ನೋಡಿ. ಹಾಗೆ ಮೈಕೆಲ್ ಮೂವಿ ಇದೆಯಲ್ಲ ಸ್ನೇಹಿತರೆ, ಇದು ಯಾವುದೇ ಕಮರ್ಷಿಯಲ್ ಕೊಲಾಬರೇಷನ್ ಅಲ್ಲ. ಆ ಮ್ಯೂಸಿಕನ್ನು ಆನಂದಿಸಿದವನಾಗಿ ನಾನು ಹೇಳ್ತಾ ಇದ್ದೀನಿ. ಅವರ ಮೂವಿಯನ್ನು ನೀವು ಕೂಡ ನೋಡ್ಬೋದು, ಎಂಜಾಯ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಫ್ರೀ ಇದ್ದರೆ, ನಿಮಗಿಂಥ ಮ್ಯೂಸಿಕಲ್ ಮೂವಿಗಳಲ್ಲಿ ಆಸಕ್ತಿ ಇದ್ದರೆ ನೀವು ಮಿಸ್ ಇಲ್ಲದೆ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.